ಓಂ ಸರ್ವವ್ಯಾಪ್ತ ಗುಣಾತೀತ ನಿರ್ವೀಕರ ನಿರಂಜನ ಪೂರ್ಣಬೋಧೋಚಿದಾನಂದ ತಸ್ಮೈ ಶ್ರೀ ಗುರವೇ ನಮಃ. ಓಂ ಬ್ರಹ್ಮ ಬ್ರಹ್ಮಸ್ಪತಯೇ ನಮಃ. ರಹ ಓಂ. ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿಯ ಅನಂತ ನಮಸ್ಕಾರಗಳು. ಸ್ನೇಹಿತರೆ, ಸೆಪ್ಟೆಂಬರ್ ತಿಂಗಳ ಮಾಸದ ಭವಿಷ್ಯ ತುಲಾರಾಶಿಯವರಿಗೆ ಏನು ಫಲಕಾರಿಯಾಗಿರ್ತಕ್ಕಂಥ ವಿಚಾರಗಳನ್ನು ಕೊಡುತ್ತೆ. ಸಾಕಪ್ಪ ಜೀವನ ಬೇಡ ಅನಿಸ್ಬಿಟ್ಟಿತ್ತು ಅಂತಕ್ಕಂಥ ತುಲಾರಾಶಿಯವ್ರಿಗೆ ಏನಾದರೂ ಮಾಡಲಿ, ಏನು ಯೂಸ್ ಇಲ್ವಲ್ಲ, ಯಾವ ವಿಚಾರದಲ್ಲಿ ನಮಗೆ ಶುಭವಿದೆ, ಕೆಲಸ ಇಲ್ಲ, ಕಾರ್ಯ ಇಲ್ಲ, ಸಾಲ ಆಗ್ತಿದೆ, ಸುಮ್ಮನೆ ಓಡಾಡ್ತಾ ಇದ್ದೀನಿ, ಈ ಒಂದು ಆತ್ಮವಿಶ್ವಾಸ ಅಥವಾ ಈ ಒಂದು ಭಯದ ವಾತಾವರಣ ಇರ್ತಕ್ಕಂಥ ತುಲಾರಾಶಿಯವರಿಗೆ ಈ ಒಂದು ಮಾಸ ಅಟ್ಲೀಸ್ಟ್ ಆತ್ಮಬಲವನ್ನು ವೃದ್ಧಿ ಮಾಡುತ್ತಾ ತನ್ನ ಕೆಲಸದಲ್ಲಿ ಏಳಿಗೆಯನ್ನು ತಂದುಕೊಡ್ತಕ್ಕಂಥದ್ದು ಶತಸಿದ್ಧವ. ಏನಾದರೂ ನಾನು ದೂರ ಪ್ರಯಾಣಗಳನ್ನು ಅಥವಾ ಕೆಲಸದ ಮಾರ್ಗವಾಗಿ ಬೇರೆ ಕಡೆ ಹೋಗ್ತಕ್ಕಂಥ ಸನ್ನಿವೇಶಗಳು ಕೂಡ ನಿರ್ಮಾಣವಾಗಬಹುದಾ? ನನ್ನ ಕಾರ್ಯ ಇರ್ತಕ್ಕಂಥ ಕ್ಷೇತ್ರ ಯಾವುದು, ಏನು ಫಲಕಾರಿಯಾಗುತ್ತೆ? ಈ ಒಂದು ಆತ್ಮಬಲ ನಿಮ್ಮಲ್ಲಿ ಬಂದೇ ಬರ್ತಕ್ಕಂಥ ಸಾಧ್ಯತೆಗಳಿದೆಯಾ? ದಾಂಪತ್ಯದ ವಿಚಾರದಲ್ಲಿ ಹೇಗಿರಬೇಕು? ದಾಂಪತ್ಯದಲ್ಲಿ ಏನಾದರೂ ಸಮಸ್ಯೆಗಳು ಉಲ್ಬಣವಾಗ್ತದಾ? ಅಥವಾ ಏನಾದರೂ ಶುಭವಾಗ್ತಕ್ಕಂಥದ್ದು ಇರ್ತದ? ಲಾಭಾಧಿಪತಿಯ ಲಭ್ಯವಾಗ್ತದಾ? ನಷ್ಟಾಧಿಪತಿಯಿಂದ ನನಗೆ ಏನು ಲಾಭವಾಗ್ತದೆ? ಎಲ್ಲ ವಿಚಾರ ಕೂಲಂಕುಷವಾಗಿ ನಿಮಗೆ ತಿಳಿಸ್ತಾ ಇದ್ದೇನೆ. ಇದು ಸೆಪ್ಟೆಂಬರ್ ತಿಂಗಳು ತುಲಾರಾಶಿಯವ್ರಿಗೆ ಭಾಗ್ಯದ ಕಾಲವೂ ಹೌದು, ನಷ್ಟದ ಕಾಲವೂ ಹೌದು. ಎರಡು ವಿಚಾರದಲ್ಲಿ ನಾನು ಹೇಳ್ಬೋದು. ಭಾಗ್ಯವನ್ನು ತಂದುಕೊಡುತ್ತೆ, ಕೆಲವೊಂದು ನಷ್ಟವನ್ನು ತಂದುಕೊಡುತ್ತೆ, ಹಾಗೂ ಕೂಡ ಆತ್ಮಬಲವನ್ನು ಕೊಡುತ್ತೆ. ಭಾಗ್ಯ ಅಂದರೆ ಆತ್ಮಬಲ, ಅರ್ಥಾತ್ ದೇವರ ಅನುಗ್ರಹ ಸಿಗ್ತಕ್ಕಂಥ ಒಂದು ಮಾಸವಾಗಿ ನಿಮಗೆ ವಿಭಿನ್ನವಾಗಿರ್ತಕ್ಕಂಥ ಬದಲಾವಣೆಯನ್ನು ತಂದುಕೊಡುತ್ತೆ. ನಿಜವಾಗ್ಲೂ ಹೇಳ್ತಾ ಇದ್ದೇನೆ ಸ್ನೇಹಿತರೆ, ನೋಡಿ, ಯಾರು ತುಲಾರಾಶಿಯವರಿದ್ದರೋ ಶುಕ್ರನ ಅಧಿಪತ್ಯ, ಶುಕ್ರ ಸ್ವಸ್ಥಾನದಲ್ಲೇ ಇದ್ದಾನೆ. ಈ ಶುಕ್ರ ಸ್ವಸ್ಥಾನದಲ್ಲಿ ಇರ್ತಕ್ಕಂಥ ಒಂದು ವಿಚಾರಗಳನ್ನು ತಗೊಂಡಾಗ ಮನೋಬಲ ಅಂತ ಕರಿತೀವಿ. ಏನು ಮನೋಬಲ? ಲಗ್ನದಲ್ಲಿ ಲಗ್ನಾಧಿಪತಿ ಇದ್ದರೆ ಏನಾಗ್ತದೆ? ಧೈರ್ಯ. ಏನೇ ಸಮಸ್ಯೆ ಬಂದರೂ ಬಿಡಪ್ಪ ನಾನು ನೋಡ್ಕೊಳ್ತೀನಿ ಅಂತಕ್ಕಂಥ ಮನೋಬಲ. ಅಧೈರ್ಯ ಪಡ್ತಕ್ಕಂಥದ್ದು ವಿಚಾರನೇ ಇಲ್ಲ. ಕಷ್ಟ ನಷ್ಟಗಳು ಬಂದರೂ ನಾನು ಒಬ್ಬನೇ ಅನುಭವಿಸ್ತೀನಿ, ಯಾರಿಗೂ ತೊಂದರೆ ಕೊಡೋದಿಲ್ಲ. ಇವೆಲ್ಲ ವಿಚಾರಗಳನ್ನು ತುಲಾರಾಶಿಯವರು ನೋಡ್ಕೊಳ್ಳೇಬೇಕಾಗಿರ್ತಕ್ಕಂಥ ಮಾಸವಾಗಿದೆ ಇದು. ಮದುವೆ ಇದೆಯಾ ಇಲ್ವಾ? ಹೇಗೆ, ಯಾವ ಸಮಯ ವಿಚಾರ ಆಗುತ್ತೆ? ವಿದ್ಯಾರ್ಥಿ ವರ್ಗದವ್ರಿಗೆ ಶುಭವಿದೆಯೋ ಅಶುಭವಿದೆಯೋ? ಹಣಕಾಸು ವಹಿವಾಟುಗಳು ಹೇಗಿದೆ? ಕೂಲಂಕುಷವಾಗಿ ತಿಳಿಸ್ತೀನಿ, ಸ್ಕಿಪ್ ಮಾಡಿದೆ ನೋಡಿ. ತುಲಾರಾಶಿಯವರು ನೋಡಿ, ತುಲಾರಾಶಿಯವ್ರಿಗೆ ಗ್ರಹಗಳ ಸ್ಥಿತಿಗತಿಗಳನ್ನು ನೋಡ್ಕೊಂಬಂದಾಗ ಲಗ್ನದಲ್ಲೇ ಶುಕ್ರ, ಪಂಚಮದಲ್ಲಿ ರಾಹು, ಷಷ್ಠದಲ್ಲಿ ಶನಿ ಇದ್ದಾನೆ ವಕ್ರನಾಗಿ, ಹಾಗೂ ಕೂಡ 9ರ ಸ್ಥಾನದಲ್ಲಿ ಕುಜ, ದಶಮ ಸ್ಥಾನದಲ್ಲಿ ಗುರು, ಏಕಾದಶ 11ರ ಸ್ಥಾನದಲ್ಲಿ ಸೂರ್ಯ ಮತ್ತು ಕೇತು ಬುಧರಿದ್ದಾರೆ. ಬುಧ ಕೂಡ ಈ 7ನೇ ತಾರೀಕು ಅಂದರೆ ಅರ್ಥಾತ್ ಮಧ್ಯಭಾಗದಲ್ಲಿ ಮೊದಲನೇ ವಾರದಲ್ಲಿ ಬುಧ ಕೂಡ ಟ್ರಾನ್ಸ್ಫರ್ ಆಗ್ತಾ ಇದೆ ತನ್ನ ರಾಶಿ ಉಚ್ಚ ಸ್ಥಾನಕ್ಕೆ. ಈ ಒಂದು ವಿಚಾರಗಳನ್ನು ತಗೊಂಡು ಸೆಪ್ಟೆಂಬರ್ ಮಾಸದ ಭವಿಷ್ಯವನ್ನು ನಾವು ನೋಡಿದಾಗ ಮ್ಯಾಕ್ಸಿಮಮ್ ನಿಮಗೆ ಪ್ರಥಮ ಹಂತದಲ್ಲಿ ಖಂಡಿತವಾಗಿ ಭಾಳ ವಿಶೇಷವಾಗಿರ್ತಕ್ಕಂಥ ಫಲ ಲಭ್ಯವಾಗುತ್ತೆ. ಏನರಲ್ಲಿ ಲಗ್ನದಲ್ಲಿ ಲಗ್ನಾಧಿಪತಿ ಇದ್ದಾನೆ, ಮ್ಯಾಕ್ಸಿಮಮ್ ಆಗಿರ್ತಕ್ಕಂಥ ವಿಚಾರ ಬಲದಿಂದ ಎಲ್ಲವನ್ನ ನಿಭಾಯಿಸ್ತೀರ. ಏನು ಬಲ? ಆತ್ಮಬಲ, ವೃದ್ಧಿ, ಜ್ಞಾನದಿಂದ, ಮನೋಕಾಮನೆಯಿಂದ, ತನ್ನದೇ ಆಗಿರ್ತಕ್ಕಂಥ ಶಕ್ತಿಯಿಂದ ಗೆಲುವನ್ನು ಸಾಧಿಸ್ತಕ್ಕಂಥ ಹೆಜ್ಜೆಯನ್ನು ಇಡ್ತೀರ. ಅದೇ ಈ ಮಾಸದ ತತ್ವವಾಗಿ ಪರಿಣಾಮವನ್ನು ಬೀರುತ್ತೆ. ಕೊನೆಯ ಭಾಗದಲ್ಲಿ ಏನಾಗ್ಬೋದು ಇವೆಲ್ಲ ವಿಚಾರ ತಿಳಿಸ್ತೀನಿ ನೋಡಿ. ಹಾಗಾಗಿ ಹಣಕಾಸಿನ ವಿಚಾರ, ಕುಟುಂಬ ವಿಚಾರ, ಹಣಕಾಸು ಹೇಗಿರ್ತದೆ, ಹಣಕಾಸು ವಹಿವಾಟುಗಳಲ್ಲಿ ಸ್ವಲ್ಪ ಉತ್ತಮತೆಯನ್ನು ಕಾಣ್ಬೋದು, ಸಮಾಧಾನದ ವಾತಾವರಣ ಇರುತ್ತೆ. ಆ ಧನಾಧಿಪತಿ ಮಧ್ಯಭಾಗದಲ್ಲಿ ದಶಮ ಸ್ಥಾನಕ್ಕೆ ಬರುತ್ತೆ, ಗುರು ಒಟ್ಟಿಗೆ ಸ್ವಲ್ಪ ಮಟ್ಟಿಗೆ
ಉತ್ತಮವಾಗಿರ್ತಕ್ಕಂಥ ಕೆಲಸ, ಉತ್ತಮವಾಗಿರ್ತಕ್ಕಂಥ ಕೆಲಸದಿಂದ ಹಣ, ಇವೆರಡು ಕೂಡ ನೋಡ್ಬೋದು. ಕುಟುಂಬವನ್ನು ಸ್ವಲ್ಪ ಕಾಳಜಿಯಿಂದ ನೋಡ್ಕೊಳ್ತಕ್ಕಂಥ ಸನ್ನಿವೇಶ ಬರ್ತದೆ. ಹಾಗೂ ಕೂಡ ಅದರ ಮುತುವರ್ಜಿ ಕುಟುಂಬಕ್ಕೆ ವಿಶೇಷವಾಗಿರ್ತಕ್ಕಂಥ ಕಾಳಜಿಯನ್ನು ವಹಿಸ್ತಿರ ಗುರುವಿನ ಜ್ಞಾನದಿಂದಾಗಿ, ಮ್ಯಾಕ್ಸಿಮಮ್ ಸತ್ಯ. ಅದೇ ರೀತಿಯಾಗಿ ತೃತೀಯಾಧಿಪತಿಯಾಗಿರ್ತಕ್ಕಂಥದ್ದು ಸಹೋದರ ನಡುವಿನ ಅನುಬಂಧಗಳು ಒಂದು ರೀತಿಯಾಗಿ ಶುಭವನ್ನು ತರ್ತಕ್ಕಂಥದ್ದು ಉಚ್ಚಸ್ಥಾನದಲ್ಲಿ ಇರತಕ್ಕಂಥ ಸನ್ನಿವೇಶದಿಂದ ಮ್ಯಾಕ್ಸಿಮಮ್ ತುಲಾರಾಶಿಯಲ್ಲಿರ್ತಕ್ಕಂಥವ್ರಿಗೆ ದಶಮದಲ್ಲಿ ಆಗಿರ್ತಕ್ಕಂಥ ಕುಜನ ತತ್ವದ ಆಧಾರದ ಮೇಲೆ ನೋಡಿದ್ರೆ ಒಂದು ರೀತಿಯಾದಂಥ ಬಾಂಡಿಂಗು, ಅವರಿಂದ ಹೆಸರು ಕೀರ್ತಿ ಪ್ರತಿಷ್ಠೆ ಎಲ್ಲವನ್ನ ಲಭ್ಯವನ್ನು ಮಾಡ್ಕೊಳ್ತಕ್ಕಂಥದ್ದು ಕೂಡ ಇದೆ. ಮ್ಯಾಕ್ಸಿಮಮ್ ದೂರ ಪ್ರಯಾಣದಿಂದ ಲಾಭ, ಕೆಲಸ ಕಾರ್ಯಗಳು ನಡೀತಕ್ಕಂಥದ್ದು ಸತ್ಯ. ಅದೇ ರೀತಿಯಾಗಿ ತುಲಾರಾಶಿ ಚತುರ್ಥ ಭಾವ ಮನೆ ಅಥವಾ ವಿದ್ಯಾಭ್ಯಾಸದವ್ರಿಗೆ ಸ್ವಲ್ಪ ನಿಧಾನ ಮಂದಗತಿ ಆಗ್ತದೆ. ಆದರೆ ಮನೆಯಿಂದ ದೂರ ಕೆಲಸದಲ್ಲಿರ್ತಕ್ಕಂಥವ್ರಿಗೆ ಮಸ್ಟ್ ಆ್ಯಂಡ್ ಶುಡ್ ಗುಡ್. ಅಬ್ರಾಡಲ್ಲಿದ್ದೀರಾ ಅಥವಾ ಹೊರ ರಾಜ್ಯದಲ್ಲಿದ್ದೀರಾ, ತುಲಾರಾಶಿ ಇರತಕ್ಕಂಥವ್ರು ನೋಡ್ಕೊಂಬನ್ನಿ. ದ ಬೆಸ್ಟ್ ಪೀರಿಯಡ್, ಕೆಲಸ ಕಾರ್ಯಗಳು ಸುಗಮವಾಗಿ ನಡೀತದೆ. ಅದೇ ತನ್ನದೇ ಆಗಿರ್ತಕ್ಕಂಥ ಮಾತೃಕ್ಷೇತ್ರದಲ್ಲಿರ್ತಕ್ಕಂಥವ್ರಿಗೆ ಸ್ವಲ್ಪ ನಿಧಾನವಾಗಬಹುದು. ತುಲಾರಾಶಿ ಸಾಧ್ಯವಾದಷ್ಟು ವಿದ್ಯಾಭ್ಯಾಸ ಸ್ವಲ್ಪ ಟಫ್ ಇರ್ತಕ್ಕಂಥ ಸನ್ನಿವೇಶ ಬರುತ್ತೆ, ಲೇಸಿನೆಸ್ ಕೊಡುತ್ತೆ. ಇವೆಲ್ಲವನ್ನು ಸ್ವಲ್ಪ ಓವರ್ಕಮ್ ಮಾಡಿ ತಾವು ನೋಡ್ಕೋಬೇಕಾಗಿರ್ತಕ್ಕಂಥ ಅನಿವಾರ್ಯತೆ ಇದೆ. ಸೆಲ್ಫ್ ಎಫರ್ಟ್ ಈಸ್ ಮೋರ್ ಇಂಪಾರ್ಟೆಂಟ್ ಅಂತಕ್ಕಂಥದ್ದು ಅವಶ್ಯಕ. ಅದೇ ರೀತಿಯಾಗಿ ಪಂಚಮಾಧಿಪತಿ ಕೂಡ ಷಷ್ಠ ಭಾವದಲ್ಲಿದ್ದಾನೆ. ಆರೋಗ್ಯದಲ್ಲಿ ಸ್ವಲ್ಪ ಕಾಲ್ನೋವು, ಕೀಲ್ನೋವು ಇವೆಲ್ಲವನ್ನು ಕೇಳ್ತಕ್ಕಂಥದ್ದಿರುತ್ತೆ. ಸಾಲಬಾಧೆ ಇರ್ತಕ್ಕಂಥವ್ರು ಸ್ವಲ್ಪ ಸಾಲದಲ್ಲಿ ತೀರಿಸ್ಕೊಳ್ತಕ್ಕಂಥದ್ದು ಮಂದಗತಿ ಆಗ್ತಕ್ಕಂಥದ್ದಿರುತ್ತೆ. ಗುರುವಿನ ದೃಷ್ಟಿ ಇದ್ದಾಗ ಸ್ವಲ್ಪ ಮುನ್ನಡೆ ಸಾಧಿಸ್ತಕ್ಕಂಥ ಸನ್ನಿವೇಶಗಳು ತುಲಾರಾಶಿಯವ್ರಿಗೆ ನಿರ್ಮಾಣವಾಗ್ತಕ್ಕಂಥದ್ದಿದೆ. ಯಾರು ತುಲಾರಾಶಿಯಲ್ಲಿದ್ದೀರೋ ಮೋರ್ ಕಾನ್ಸಂಟ್ರೇಷನ್, ತುಂಬ ಕಾನ್ಸಂಟ್ರೇಷನ್ ಇಟ್ಟು ಕೆಲಸ ಮಾಡಿದ್ರೆ ಮಾತ್ರ ಅಭಿವೃದ್ಧಿ ಇರ್ತಕ್ಕಂಥದ್ದಿರುತ್ತೆ. ಸಪ್ತಮಾಧಿಪತಿ 9ರಲ್ಲಿ ಚಾಲನೆಯನ್ನು ತಡೆಯುತ್ತೆ. ಹಾಗಾಗಿ ಸ್ವಲ್ಪ ಮದುವೆ ಮಾತುಕತೆಗಳ ವಿಚಾರಗಳನ್ನು ತಗೊಂಡಾಗ ಸ್ವಲ್ಪ ಮಟ್ಟಿಗೆ ಶುಭದಾಯಕವಾಗಿರ್ತಕ್ಕಂಥ ವಾತಾವರಣ ಮಧ್ಯಭಾಗದವರೆಗೂ ಇರುತ್ತೆ. ದಾಂಪತ್ಯದಲ್ಲೂ ಕೂಡ ಅಂಥ ಸಮಸ್ಯೆಗಳಿರಲ್ಲ. ಆಫ್ಟರ್ ದಟ್ 17 ನಂತರ ಕುಜ ಕೂಡ ಸಪ್ತಮಾಧಿಪತಿ ದಶಮ ಸ್ಥಾನಕ್ಕೆ ಹೋಗುತ್ತೆ. 2ರ ಅಧಿಪತಿ ಆಗಿರ್ತಕ್ಕಂಥ ದಶಮಾಧಿಪತಿ ಹಣಕಾಸು ಚೆನ್ನಾಗಿರ್ತದೆ, ಬಟ್ ದಾಂಪತ್ಯ ಸ್ವಲ್ಪ ವಿರಸಗಳು ಬರ್ತಕ್ಕಂಥ ಸಾಧ್ಯತೆಗಳಿರುತ್ತೆ. ಮದುವೆ ವಿಚಾರದಲ್ಲಿ ಸ್ವಲ್ಪ ವಿಳಂಬವಾಗ್ತಕ್ಕಂಥ ಸನ್ನಿವೇಶಗಳು ಕೂಡ ಬರ್ತಕ್ಕಂಥರುತ್ತೆ. ಇನ್ನು ಅಷ್ಟಮಾಧಿಪತಿ ಲಗ್ನದಲ್ಲಿರೋದ್ರಿಂದ ಕಷ್ಟಪಟ್ಟು ಕಾರ್ಯಗಳನ್ನು ಮಾಡೋದ್ರಿಂದ ಶುಭದಾಯಕವಾಗಿರ್ತಕ್ಕಂಥ ವಾತಾವರಣ ಲಭ್ಯವಾಗುತ್ತೆ. 9ರ ಅಧಿಪತಿ 11ರಲ್ಲಿ ಸಂಚಾರವನ್ನು ಮಾಡುತ್ತೆ. ಮೊದಲು ಅದ್ಭುತವಾಗಿರ್ತಕ್ಕಂಥ ಲಾಭ, ಇದ್ದಕ್ಕಿದ್ದಾಗೆ ಲಾಭ, ಹಿರಿಯರಿಂದ ಲಾಭ, ಸಹೋದರಿಯರಿಂದ ಲಾಭ, ಸ್ನೇಹಿತರಿಂದ ಲಾಭವನ್ನು ಪಡಿತಕ್ಕಂಥದ್ದಿದೆ ತುಲಾರಾಶಿ. ತದನಂತರದಲ್ಲಿ ನೋಡಿ ಮಧ್ಯಭಾಗದಲ್ಲಿ ಬರೋದ್ರಿಂದ 9ರ ಅಧಿಪತಿ ನಷ್ಟಕ್ಕೆ ಹೋಗುತ್ತೆ. ನಷ್ಟಸ್ಥಾನ ಉಚ್ಚಸ್ಥಾನ, ಮ್ಯಾಕ್ಸಿಮಮ್ ಹೊರ ದೇಶ, ಹೊರ ರಾಜ್ಯ, ಸ್ನೇಹಿತರ ಮೂಲಕ ಒಂದು ರೀತಿಯಾದಂಥ ಇಂಪೋರ್ಟ್ ಎಕ್ಸ್ಪೋರ್ಟ್ಸ್ ಅಂತ ಇರ್ತಕ್ಕಂಥವ್ರಿಗೆ ಸ್ವಲ್ಪ ಶುಭದ ಲಾಭ ಕಾಣ್ತಕ್ಕಂಥದ್ದಿರುತ್ತೆ. ಬಟ್ ವಿಭಿನ್ನತೆ ಇರತಕ್ಕಂಥ ಸನ್ನಿವೇಶಗಳು ಆ ಒಂದು ಸಮಯ ಮಧ್ಯಭಾಗದ ಮೇಲೆ ಬರ್ತಕ್ಕಂಥ ಸಾಧ್ಯತೆ ಇದೆ. ದಶಮಾಧಿಪತಿ ಆಗಿರ್ತಕ್ಕಂಥದ್ರಲ್ಲಿ ದಶಮ ಸ್ಥಾನದಲ್ಲಿ ಗುರು ಇರತಕ್ಕಂಥದ್ದು, 6ರ ಅಧಿಪತಿ ಗುರು ಸಂಚಾರವನ್ನು ನೋಡಿದಾಗ ಸ್ವಲ್ಪ ಮಟ್ಟಿಗೆ ಕೆಲಸ ಕಾರ್ಯಗಳು ಸುಗಮವಾಗಿ ಸುಲಲಿತವಾಗಿ ನಡೀತಕ್ಕಂಥ ಸಾಧ್ಯತೆಗಳು ಬರುತ್ತೆ. ಸೂರ್ಯ ತನ್ನದೇ ಆಗಿರ್ತಕ್ಕಂಥ ಏಕಾದಶ ಭಾವದಲ್ಲಿ ಲಾಭದಲ್ಲಿ ಸಂಚಾರವನ್ನು ಮಾಡೋದ್ರಿಂದ ಸ್ನೇಹಿತರ ಒಂದು ಹೆಲ್ಪ್ನಿಂದ ಸ್ವಲ್ಪ ಕೆಲಸ ಕಾರ್ಯಗಳಾಗುತ್ತೆ. ಅದೇ ಸೂರ್ಯ 12ರ ಸ್ಥಾನಕ್ಕೆ ಬಂದಾಗ ಅದೇ ಸ್ನೇಹಿತರು ಹಿರಿಯರಿಗಿಂದ ಸ್ವಲ್ಪ ಮಟ್ಟಿಗೆ ನಷ್ಟ ಕೂಡ ಆಗ್ತಕ್ಕಂಥಿರುತ್ತೆ. ವಿದೇಶ ಪ್ರಯಾಣ ವಿಶೇಷವಾಗಿರ್ತಕ್ಕಂಥ ಫಲ ಮ್ಯಾಕ್ಸಿಮಮ್ ಇದೆ. ಬಿಸ್ನೆಸ್ ವಹಿವಾಟುಗಳು ಸ್ವಲ್ಪ ಸಾಧಾರಣವಾಗಿರ್ತಕ್ಕಂಥ ಫಲಗಳನ್ನು ಕೊಡುತ್ತೆ. ಇಷ್ಟು ಒಂದು ನಿಮಗೆ ತುಲಾರಾಶಿ ಇರ್ತದೆ. ಎಕ್ಸ್ಪೆಷಲಿ ತುಲಾರಾಶಿ ನೀವು ಕೂಡ ಗಣಪತಿಗೆ ಗರ್ಕೆ ಹಾರವನ್ನು ಹಾಕ್ತಕ್ಕಂಥದ್ದು ಅತಿ ಅವಶ್ಯಕ. ಆದಷ್ಟು ಕೂಡ ಓಂ ಗಂ ಗಣಪತಯೇ ವಿಘ್ನ ವಿನಾಶಿನೇ ಸ್ವಾಹ, ಈ ಒಂದು ಮಂತ್ರ ನಿಮಗೆ ಶುಭದಾಯಕ. ಅಡೆತಡೆಗಳು ನಷ್ಟವನ್ನು ಕಡಿಮೆ ಮಾಡುತ್ತೆ. ಸ್ವಲ್ಪ ಗಣಪತಿಗೆ ಆಗಿಂದಾಗೆ ಹೆಸರುಕಾಳಿನ ಫಲಹಾರವನ್ನು ಮಾಡ್ತಕ್ಕಂಥದ್ದು ಕೂಡ ಅತ್ಯಂತ ಶುಭದಾಯಕವಾಗಿರ್ತಕ್ಕಂಥ ಒಂದು ಮಾಸವಾಗಿ ಪರಿಣಾಮವನ್ನು ಬರುತ್ತೆ. ಲಗ್ನದಲ್ಲಿ ಲಗ್ನಾಧಿಪತಿ ರಾಜಯೋಗ ಇರುತ್ತೆ, ಅದರ ವೈವಾಹಿಕ ಜೀವನ ಸ್ವಲ್ಪ ಸಮಸ್ಯೆ, ಆರೋಗ್ಯದಲ್ಲಿ ಕೂಡ ಉತ್ತಮತೆಯನ್ನು ಕಾಣ್ತಕ್ಕಂಥದ್ದಿರುತ್ತೆ. ಸೆಲ್ಫ್ ಎಫರ್ಟ್ ದ್ಯಾನ್ ಸಕ್ಸಸ್ ರೇಟ್, ಅದೇ ತುಲಾರಾಶಿಯವರ ತತ್ವ. ಆದಷ್ಟು ಕೂಡ ನಾನು ಹೇಳ್ತಕ್ಕಂಥದ್ದನ್ನು ಫಾಲೋ ಅಪ್ ಮಾಡ್ತಕ್ಕಂಥದ್ದನ್ನು ಮಾಡಿ. ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ, ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ. ಶುಭವಾಗ್ತದೆ. ನೋಡಿ, ತುಲಾರಾಶಿಯವ್ರಿಗೆ ಮ್ಯಾಕ್ಸಿಮಮ್ ಅವ್ರಿಗೆ ತನ್ನ ಮನಸ್ಥಿತಿಯನ್ನು ಕಂಟ್ರೋಲಲ್ಲಿ ಇಟ್ಕೊಳ್ತಕ್ಕಂಥದ್ದು ಅವಶ್ಯಕ. ಕೆಲಸದಲ್ಲಿ ಪ್ರವೀಣತೆ ಇರ್ಬೋದು, ಎಲ್ಲದೂ ಒಂದೇ ಸಮನಕ್ಕೆ ನಡೀತಕ್ಕಂಥದ್ದು ಕಷ್ಟ. ಶುಕ್ರನ ತತ್ವ ಇರ್ತಕ್ಕಂಥದ್ದು ಸದಾ ಬೇರೆಯವ್ರಿಗೋಸ್ಕರ
ತನ್ನ ಜೀವನವನ್ನು ಸವಿಸ್ತಕ್ಕಂಥ ರಾಶಿ ಕೂಡ. ನ್ಯಾಯಕ್ಕೆ ಹೆಚ್ಚಿನ ಪ್ರಶಸ್ತವನ್ನು ಕೊಡ್ತಕ್ಕಂಥದ್ದು. ಆದರೂ ಮನಸ್ಥಿತಿ ಇವ್ರಿಗೆ ಇದ್ದೇ ಇರುತ್ತಲ್ವ, ಆ ಮನಸ್ಥಿತಿ ಒಮ್ಮೊಮ್ಮೆ ಕುಗ್ಗೋಗ್ತದೆ. ಈ ಸಹಾಯಸ್ಥ ಕೆಲಸದಲ್ಲಿ ಉತ್ಕೃಷ್ಟತೆಯನ್ನು ಪಡೆದಕ್ಕೆ ನೋಡಿ, ಈಗ ಬ್ಲೂ ಲೆಪಜೂಲಿಯಾಲ್ ಅಂತ ಕರಿತೀವಿ. ಈ ಲೆಪಜೂಲಿಯಲ್ ಇದು ಕ್ರಿಸ್ಟಲ್ಸ್. ಈ ಕ್ರಿಸ್ಟಲ್ಸ್ ಅವ್ರಿಗೆ ತನ್ನ ಕೆಲಸದಲ್ಲಿ ಅಭಿವೃದ್ಧಿಯನ್ನು ಕೊಡ್ತಕ್ಕಂಥ ಶಕ್ತಿ ಇರ್ತದೆ. ಮನಸ್ಥಿತಿಯನ್ನು ಹೌಲೈಟ್ ತಂದು ಕೊಡುತ್ತೆ ಚಂದ್ರನ ತತ್ವ. ಇವೆರಡೂ ಭಾಳ ವಿಶೇಷವಾಗಿರ್ತಕ್ಕಂಥ ಮನಸ್ಥಿತಿ ಹಾಗೆ ಒಂದು ಪರಿಸ್ಥಿತಿಯನ್ನು ನಿರ್ಮಾಣ ಮಾಡ್ತಕ್ಕಂಥ ತುಲಾರಾಶಿಯವ್ರಿಗೆ ಎಲ್ಲ ಕಾರ್ಯದಲ್ಲೂ ಜಯವನ್ನು ತಂದು ಕೊಡ್ತಕ್ಕಂಥ ಏಕೈಕ ತುಲಾರಾಶಿಯವರ ಬ್ರಾಸ್ಲೈಟ್. ನಮ್ಮ ಕೆಳಗಿನ ನಂಬರ್ಗೆ ಡಯಲ್ ಮಾಡಿ ರೆಸ್ಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಸರ್ವೇ ಜನ ಸುಖಿನೋ ಭವಂತು. ಶುಭವಾಗಲಿ.